ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ಪಟ್ಟಣದ ಗ್ರಾಮ ದೇವತೆಯ ಕೊನೆಯ ದಿನದ ನಾಳೆಯ ಜಾತ್ರೆಯ ಅನ್ನಪ್ರಸಾದಕ್ಕೆ ಅಂಬೇಡ್ಕರ್ ನಗರದ ಭಕ್ತಾದಿಗಳಿಂದ ಬೆಲ್ಲದ ಸೇವೆ. ಹೌದು, ಶಿರಹಟ್ಟಿ ಪಟ್ಟಣದ ಆರಾಧ್ಯ ದೇವಿ ದ್ಯಾಮವ್ವ ದೇವಿಯ ಗ್ರಾಮ ಸಂಚಾರ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭವಾಗಿದ್ದು ಇಂದು ಕೂಡ ಗ್ರಾಮ ಸಂಚಾರ ಮಾಡಲಿದ್ದು, ನಾಳೆಯ ದಿನ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಗುಡಿ ಹೊಂದುವ ಕಾರ್ಯಕ್ರಮವಿದ್ದು ಕೊನೆಯ ದಿನವಾದ ನಾಳೆ ಮಹಾ ಅನ್ನಪ್ರಸಾದ ಕಾರ್ಯಕ್ರಮ ನೆರವೇರಲಿದ್ದು, ಈ ಅನ್ನಪ್ರಸಾದ ಸೇವೆಗೆ ಪಟ್ಟಣದ ಅಂಬೇಡ್ಕರ್ ನಗರದ ಭಕ್ತಾದಿಗಳೆಲ್ಲ ಸೇರಿ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವದ ಪ್ರಸಾದ ಸೇವೆಗೆ ಸಾಕಾಗುವಷ್ಟು ಬೆಲ್ಲದ ಸೇವೆಯನ್ನು ನೆರವೇರಿಸಿರುತ್ತಾರೆ. ನಾಳೆ ನಡೆಯುವ ಉಡಿ ತುಂಬುವ ಹಾಗೂ ಗುಡಿ ಹೊಂದುವ ಕಾರ್ಯಕ್ರಮದಲ್ಲಿ ಸಕಲ ಭಕ್ತಾದಿಗಳು ಆಗಮಿಸಿ ದ್ಯಾಮವ್ವ ದೇವಿಯ ಕೊನೆಯ ದಿನದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಎಂದು ಜಾತ್ರಾ ಸಮಿತಿಯ ಮುಖ್ಯಸ್ಥ ಬಸವರಾಜ ತುಳಿ ಈ ಮೂಲಕ ತಿಳಿಸಿದರು. ಈ ಬೆಲ್ಲದ ಸೇವೆಗೈಯುವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಓಣಿಯ ಭಕ್ತಾದಿಗಳಾದಂಥ ಪಟ್ಟಣ ಪಂಚಾಯತಿ ಸದಸ್ಯರಾದ ದೇವಕ್ಕ ಗುಡಿಮನಿ, ಪಕ್ಕವ್ವ ಮೀನಣ್ಣವರ್, ರಂಗಪ್ಪ ಗುಡಿಮನಿ, ರಾಮಣ್ಣ ಅಮ್ಮುಡಿಕಾರ್, ಉಡ್ಚಪ್ಪ ನೀಲಣ್ಣವರ್, ಸೇವಾ ಸಮಿತಿಯ ಸದಸ್ಯರಾದ ಯಲ್ಲಪ್ಪ ಇಂಗಳಗಿ, ಸುಧೀರ್ ಜಮಖಂಡಿ, ಬಸವರಾಜ್ ಚಿಕ್ಕತೋಟದ್, ಈರಣ್ಣ ಮಣಕವಾಡ್, ನಾಗೇಶ್ ಕುಲಕರ್ಣಿ, ಉಮೇಶ್ ಶೆಳಕೆ, ನಟರಾಜ್ ರಾನಡೆ, ಪರಶುರಾಮ್ ಡೊಂಗಬಳ್ಳಿ ಇನ್ನೂ ಅನೇಕ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಒಂದನೇ ದಿನದ ಕಾರ್ಯಕ್ರಮ ತಾಯಿ ಗ್ರಾಮ ಸಂಚಾರ ಹಾಗೂ ತದನಂತರ ಎರಡನೇ ದಿನನೂ ತಾಯಿ ಗ್ರಾಮ ಸಂಚಾರ ಕಾರ್ಯಕ್ರಮ ಇರುತ್ತದೆ. ಕೊನೆಯ ದಿನ ತಾಯಿ ಉಡಿ ತುಂಬುವ ಕಾರ್ಯಕ್ರಮ, ತದನಂತರ ಮಧ್ಯಾಹ್ನ 1 ಗಂಟೆಗೆ ಶಿರಹಟ್ಟಿಯ ಶ್ರೀ ದ್ಯಾಮವ್ವ ದೇವಿ ಉಡಿ ತುಂಬುವ ಕಾರ್ಯಕ್ರಮದ ದಿನ ಮಧ್ಯಾಹ್ನ 1 ಗಂಟೆಗೆ ಮಹಾ ಅನ್ನ ಪ್ರಸಾದ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮವನ್ನು ಯಾಗೇರಿ ಹಾಗೂ ಕೋಟಿ ಓಣಿಯ ಹಾಗೂ ಶಿರಹಟ್ಟಿಯ ಸದ್ಭಕ್ತ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಅಂಬೇಡ್ಕರ್ ಓಣಿಯವರು ಶ್ರೀ ಮರಿಯಮ್ಮ ದೇವಿಯ ಯುವಕ ಮಂಡಳ ವತಿಯಿಂದ ತಮ್ಮ ಒಂದು ಆ ಪ್ರಸಾದ ಸೇವೆಗೆ ಎಲ್ಲದ ಒಂದು ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಆ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಆ ತಾಯಿಯ ಕೃಪಾ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತಂದು ಅವರನ್ನು ವಿನಂತಿಸಿಕೊಳ್ಳುತ್ತಾ